ಒಳ್ಳೆ ಮಳೆ ಆಗಿದೆ ನಮ್ಮ ಕ್ಲಾಸಿಕ್ ಲೇಔಟಲ್ಲಿ. ಆದ ಕಾರಣ ಈ ಮಾವಿನ ಗಿಡ ಏನು ಕಂಪೋಸ್ಟ್ ಹಾಕಿದಲ್ಲಿಗೆ ಮಾವಿನ ಗಿಡ ಆಗಿತ್ತಲ್ಲ, ಅದು ಪಾರ್ಕಿಗೆ ತಂದಿದ್ದೇನೆ. ಇದು ಪಾರ್ಕ್ ನಂಬರ್ 4. ಇಲ್ಲಿ ಹಾಕುವ ಗಿಡ ಇವತ್ತು. ಕೊಟ್ಟು ಪಿಕಾಸು ಕಳೆದ ವರ್ಷ ಎಲ್ಲೋ ಹಾಕಿದ್ದೆ, ನೆನಪಿರ್ಲಿಲ್ಲ. ಆಮೇಲೆ ಹುಡುಕಿ ತಗೊಂಡು ಬಂದಾಯ್ತು. ಎಲ್ಲೋ ಪಾರ್ಕ್ನಲ್ಲಿ ಬಿದ್ದುಕೊಂಡಿತ್ತು. ಅದು ತೊಂಡೆಮ ಬುಡದ ಅಲ್ಲಿ ಆ್ಯಕ್ಚುಲಿ ಕಂಪೋಸ್ಟ್ ಬಕೆಟ್ ಇಟ್ಟಿದ್ದೆ, ಅದು ತಗೊಂಡು ಬಂದೆ. ಈಗ ಮೆಲ್ಲಗೆ ನಾವು ಪಾರ್ಕಿಗೆ ತಗೊಂಡೋಗುವ. ಅದೇ ಕೊಟ್ಟು ಪಿಕಾಸ್ ಕೂಡ ತಗೊಂಡಾಯ್ತು. ಇನ್ನು ಮೆಲ್ಲಗೆ ಪಾರ್ಕಿಗೆ ತಗೊಂಡೋಗಿ ಅಲ್ಲಿ ಇದು ಮಾಡುವ. ನೋಡಿ, ಈಗ ಪಾರ್ಕಿಗೆ ಬಂದಾಯ್ತು, ಬಂದಿಟ್ಟಿದ್ದೇನೆ. ನೋಡ ಎಲ್ಲಿ ಅಂತ ಜಾಗ, ಆ್ಯಕ್ಚುಲಿ ಅದರಲ್ಲಿ ಮೊದಲೇ ಗಿಡ ಎಲ್ಲ ಇದೆ. ಈಗ ಹೇಗೋ ಮಾಡಿ ಜಾಗ ಹುಡುಕಿ ಸ್ಟಾರ್ಟ್ ಮಾಡಿ ಆಯ್ತು. ಸಣ್ಣ ಸಣ್ಣ ಗುಂಡಿ ಮಾಡಿದ್ದೆ, ಅಂದರೆ ಒಂದು ಅರ್ಧ ಫೀಟ್ ಅಷ್ಟೇ. ನಿನ್ನೆ ಮಳೆ ಬಂದಿದ್ದಕ್ಕೆ ಭಾರಿ ಲೂಸ್ ಆಗಿ ಉಂಟು ಮಣ್ಣು. ಕೊಟ್ಟು ಪಿಕಾಸಲ್ಲಿ ಸ್ವಲ್ಪ ತೆಗೆದು ನೋಡಿ, ಇದೀಗ ಬಕೆಟಲ್ಲಿ ನೋಡಿ ಇದನ್ನು ತಗೊಂಡು ಬಂದು ಬೀಳಿಸಿ. ಅದನ್ನು ಫಸ್ಟ್ ಬೀಳಿಸ್ತೇನೆ. ಈಗ ಎಲ್ಲ ಲೂಸ್ ಉಂಟು ನೀರಿಂದಾಗಿ. ಬೀಳಿಸಿ ಆಯ್ತು. ಅದೆಲ್ಲ ಒಂದಕ್ಕೊಂದು ಭಾರಿ ಟೈಟಾಗಿ ಅಂಟಿಕೊಂಡು ಉಂಟು. ಇನ್ನೀಗ ಅದನ್ನು ಲೂಸ್ ಮಾಡ್ಬೇಕಷ್ಟೇ. ಅದರ ತಾಯಿ ಬೇರು ಎಲ್ಲಿ ಕಟ್ಟಾಗ್ತದೆ, ಬೇರು ಕಟ್ಟಾಗ್ತದೆ ಅಂತ ಒಂದು ಕಷ್ಟ ಉಂಟು. ಆದ್ರೆ ತೊಂದರೆ ಇಲ್ಲ, ನಿಧಾನಕ್ಕೆ ಸ್ವಲ್ಪ ಮೇಲಿಂದ ಬೀಳ್ಸಿದೆ, ಆವಾಗ ಅದು ಸರಿ ಆಗ್ತದೆ. ಒಂದೊಂದೇ ಬಂತು ನೋಡಿ, ಹಾಕಿ ಆಯ್ತು. ಒಟ್ಟು 14 ಗಿಡ ಇದೆ. ಮಾವಿನ ಗಿಡವೇ ಇರೋದು. ಬರೇ ಒಂದು ನೇರಳೆ ಗಿಡ ಇತ್ತು, ಉಳಿದಿದ್ದೆಲ್ಲ ಮಾವಿನ ಗಿಡ ಹಾಕಿದ್ದು ನಮಗೆ ತಿನ್ಲಿಕ್ಕೆ ಅಂತಲ್ಲ, ನಮಗೊಂದು ಸಂತೋಷ ಕೂಡ ಸಿಗ್ತದೆ ಅದರಲ್ಲಿ. ಹಾಗೆ ಸ್ವಲ್ಪ ಮರ ಗಿಡ ಬೆಳೀಲಿ, ವಾತಾವರಣ ಚೆನ್ನಾಗಿರಲಿ ಅಂತ ಹೇಳೋದಕ್ಕೆ ಹಾಕಿದ್ದು. ಯಾವುದೇ ಸ್ವಾರ್ಥ ಅದರಲ್ಲಿ ಇಲ್ಲ. ಹಾಗೆ ಇವತ್ತಿನ ಗಿಡ ನೆಡುವ ಪ್ರೋಗ್ರಾಮ್ ಆಯಿತು. ಈಗ ವಾಪಸ್ ಮನೆಗೆ ಬರ್ತಾ ಇದ್ದೇನೆ.